ನಮಸ್ಕಾರ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಆರಾಮಾಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದೆಯಾ, ಏನಪ್ಪ ವಿಷಯ ಅಂತ ಕೇಳಿದ್ರೆ ಬನ್ನಿ ವಿಷಯದ ಬಗ್ಗೆ ಮಾತಾಡುವ, ಓಕೆನಾ? ಮತ್ತೆ ಸಿಗುವ. ತುಂಬ ಬೇಸಿಗೆಗಾಲ ಇವಾಗ, ತುಂಬ ಹುಷಾರಾಗಿರಿ ಆಯಿತಾ. ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಮತ್ತೆ ಸಿಗುವ. ಬನ್ನಿ ಇವಾಗ ವಿಡಿಯೋ ನೋಡಿ. ಮತ್ತೆ ಬನ್ನಿ ನೋಡ್ತಾ ಇರ್ಬೋದು ಏನಪ್ಪ ವಿಷಯ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು. ಏನು ವಿಷಯ ಇಲ್ಲ, ಯಾರು ಏನು ಅನ್ಕೋಬೇಡಿ. ನಮಗೆ ಯಾರೋ ಪುಣ್ಯವಂತರು ಪಾಪ ಈ ಒಂದು ಬೇಸಿಗೆ ಸಮಯದಲ್ಲಿ ನೀವೇನೇ ನೋಡ್ತಾ ಇರ್ಬೋದು, ಎಷ್ಟೋ ಕಾಡುಗಳಿಗೆ ಬೆಂಕಿಗಳು ಬೀಳ್ತಾ ಇದೆ, ಎಷ್ಟೋ ಪ್ರಾಣಿಗಳಿಗೆ ಆಹಾರ ಇಲ್ಲ, ಎಷ್ಟೋ 108 ಜೀವಗಳು ಸಾಯ್ತಾ ಇದೆ ಈ ಒಂದು ಬಿಸಿಲಲ್ಲಿ. ಇಂಥ ಒಂದು ಸಮಯದಲ್ಲಿ ಯಾರೋ ಪುಣ್ಯವಂತರು ನಮಗೆ ವಾಟರ್ ಮಿಲನ್ ತಗೊಬಂದು ನಮ್ಮ ಆನೆಗೆ ಕೊಟ್ಟಿದ್ದಾರೆ, ಒಂದು ಲೋಡ್ ತಗೊಬಂದು ಕೊಟ್ಟಿದ್ದಾರೆ. ಭಾರಿ ಖುಷಿ ಪಡೋ ವಿಷಯ. ಏನಕ್ಕಾದರೆ ಬೇಸಿಗೆ ಸಮಯದಲ್ಲಿ ನಿಮಗೆ ನಾರ್ಮಲಾಗಿ ನೀವು ಎಲ್ಲ ಕಡೆ ನಿಮ್ಮ ಸುತ್ತಮುತ್ತ ಕಾಡಲ್ಲಿ ನೋಡ್ಬೋದು, ಊರಲ್ಲಿ ನೋಡ್ಬೋದು, ನೀರಿಗೆ ಕೊರತೆ ಮತ್ತು ಮರ ಗಿಡ ಎಲ್ಲ ಒಣಗೋಗಿ ಫುಲ್ಲು ಆಹಾರನೇ ಇಲ್ಲ. ಸಣ್ಣ ಪುಟ್ಟ ಪ್ರಾಣಿಗಳಿಗೇ ಏನು ಸಿಗಲ್ಲ ಈ ಟೈಮಲ್ಲಿ. ಇಷ್ಟು ದೊಡ್ಡ ಆನೆ, ಇದಕ್ಕೆ ಇವಾಗ ಸೊಪ್ಪು ಇಲ್ಲದೆ ನಾವೇ ಬೇರೆ ಕಡೆ ಅಂದರೆ ಗಾಡೀಲಿ ಹೋಗಿ ಬೇರೆ ಊರಲ್ಲಿ ಹೋಗಿ ಈ ಹೊಲಗಳಲ್ಲೆಲ್ಲ ಬೆಳೆದಿರ್ತಾರಲ್ವ, ಈ ಆಲದ ಮರ, ಅರಳಿ ಮರ, ಆ ಥರ ಬಸರಿ ಮರ, ಆ ಥರ ಸೊಪ್ಪುಗಳನ್ನೆಲ್ಲ ಕಡ್ಕೊಬಂದು ಆನೆಗಳಿಗೆ ಕೊಡ್ತಾಯಿದ್ದೀವಿ. ಆದರೂ ಅದೂ ಸಾಕಾಯ್ತಿಲ್ಲ. ಏನಕ್ಕಾದರೆ ಎಷ್ಟೊಂತ ನೀವು ಇದು ಮಾಡ್ತೀರಾ, ತುಂಬ ಕಾಡೇ ನಾಶ ಆಗೋಗ್ಬಿಟ್ಟಿದೆ. ನಾರ್ಮಲ್ಲಾಗಿ ಬೆಂಕಿ ಬೀಳ್ತಾಯಿದೆ ನಮ್ಮ ಕಾಡಿಗೆ, ನಮ್ಮ ಸುತ್ತಮುತ್ತ ಕಾಡಿಗೆ ಬೆಂಕಿ ಬೀಳ್ತಾಯಿದೆ. ಆ ಒಂದು ರೀಸನಿಂದ ಆನೆಗೆ ತುಂಬ ಆಹಾರ ಕೊರತೆ ಈ ಟೈಮಲ್ಲಿ. ತುಂಬ ಬೇಜಾರು. ನಮ್ಮ ಸಾಕಿರೋ ಆನೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಕಾಡಾನೆಗಳು ಆದರೂ ಏನಕ್ಕಾದ್ರೂ ದೊಡ್ಡ ದೇಹ ಅಲ್ವಾ, ನೀವೇ ನೋಡ್ತಾ ಇರ್ಬೋದು. ದೊಡ್ಡ ದೇಹ 24 hours ತಿನ್ನಲೇಬೇಕು. ಒಂದು 3 ಟೈಮ್ ನಿದ್ದೆ ಮಾಡುತ್ತೆ ಅಂದರೆ 3 ಟೈಮ್ ಅಲ್ಲ, 3 ಅವರ್ ನಿದ್ದೆ ಮಾಡುತ್ತೆ. ಬರೀ ತಿನ್ನದೆ ಅದರ ಒಂದು ಇದಲ್ವಾ, ಪಾಪ ಅಲ್ವಾ, ಏನು ಮಾಡೋಣ. ಇಂಥ ಸಮಯದಲ್ಲಿ ನಮಗೆ ಈ ಥರ ಊರಲ್ಲಿರೋರು ಅವರು ಬೆಳೆದಿರೋ ಒಂದು ಬೆಳೆನ ತಗೊಬಂದು ನಮಗೆ ಕೊಡ್ತಾ ಇದ್ದಾರೆ. ಅವರ ಒಂದು ಖುಷಿ ಗೊತ್ತಿಲ್ಲ. ಆದರೆ ಈ ಥರ ತುಂಬ ಕಡೆ ನೋಡ್ತಾ ಇರ್ಬೋದು, ಎಲ್ಲ ಕಡೆ ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ಬೋದು, ಈಗ ಕ್ಯಾಂಪ್ಗಳು ಇರ್ಬೋದು ಸುಮಾರು. ಇವಾಗ ಅಲ್ಲಿಗೆ ಯಾರಪ್ಪ ಅಷ್ಟು ದೂರ ಹೋಗ್ತಾರೆ, ಯಾರಪ್ಪ ತಗೊಂಡೋಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕಾಡ ಆ ಕಡೆ ಊರ ಕಡೆ ಬಿಸಾಕ್ಬಿಡ್ತಾರೆ, ವೇಸ್ಟ್ ಮಾಡಿಬಿಡ್ತಾರೆ. ಈ ಥರ ನೀವು ಬಂದು ಆ ಪ್ರಾಣಿಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಪಾಪ ಒಂದು 2 ದಿನ 3 ದಿನ ಬರುತ್ತೆ ಆ ಒಂದು ಕಲ್ಲಂಗಡಿ. ಅಂದರೆ ಈ ಒಂದು ವಿಷಯ ಏನಂದರೆ ಇದನ್ನ ಡೈಲಿ ಹಾಕಂಗಿಲ್ಲ. ಇವಾಗ ಒಂದಷ್ಟು ಸೊಪ್ಪು ಹಾಕ್ತೀವಲ್ಲ, ಅದ್ರ ಜೊತೆ ಒಂದು 10 ಕಾಯಿನೋ 15 ಕಾಯಿನೋ ಇಲ್ಲ 20 ಕಾಯಿನೋ ಆ ಥರ ಸೇರಿಸಿ ಹಾಕ್ಕೊಡ್ತೀವಿ. ಅದಕ್ಕೂ ಒಂದು ಖುಷಿ ಆಗುತ್ತೆ, ಒಂದು ನಾಲಿಗೆಗೆ ಒಂದು ಹೊಸ ಟೇಸ್ಟ್ ಅನ್ನೋದು ಬೀಳುತ್ತೆ ಅಲ್ವಾ. ಇವಾಗ ನಾವು ಅಷ್ಟೇ ಬರೀ ಅನ್ನ ಸಾಂಬಾರೇ ತಿಂತಾಯಿದ್ರೆ ನಾಲಿಗೆ ಸತ್ತೋಗ್ಬಿಡುತ್ತೆ. ನಾನು ತಿನ್ನೋದು ಬರೀ ರೈಸು, ವೈಟ್ ರೈಸು ಮತ್ತು ಚಟ್ನಿ ತಿಂತಾ ಇರ್ತೀನಿ, ನಾಳೆಗೆ ಸತ್ತೋಗ್ಬಿಡುತ್ತೆ. ಯಾವಾಗಾದರೂ ಒಂದು ಸಾರಿ ಬಿರಿಯಾನಿ ತಿಂದಾಗ ಆಹಾ ಸೂಪರ್ ಅನ್ನೋ ಒಂದು ಖುಷಿ ಆಗುತ್ತಲ್ಲ. ಪ್ರಾಣಿಗಳು ಆ ಥರನೇ ಡೈಲಿ ಸೊಪ್ಪು, ಹುಲ್ಲು, ಕಡ್ಡಿ ಮತ್ತು ಮರದ ಎಲೆ, ಕೊಂಬೆ, ಬೇರು ಅಂತ ತಿಂತಾ ಇರ್ತದೆ. ಈ ಥರ ಮಧ್ಯೆ ಮಧ್ಯೆ ಏನಾದರೂ ಕಲ್ಲಂಗಡಿ, ಕಬ್ಬು, ಜೋಳ ಆ ಥರ ಕೊಡ್ತಾ ಇದ್ದಾಗ ಅವುಗಳಿಗೊಂದು ಟೇಸ್ಟ್ ಬರುತ್ತೆ ಅಲ್ವಾ. ಆ ಥರ ಆಗಿ ಭಾರಿ ಖುಷಿ ಆಗುತ್ತೆ ಆಯಿತಾ. ನಾನು ಹೇಳೋದು ನಿಮ್ಮ ಹತ್ರ ಈ ಒಂದು ವಿಡಿಯೋದಲ್ಲಿ ಏನಂದರೆ, ಏನಾದರೂ ಅಷ್ಟೇ ನೀವು ನಿಮ್ಮ ಒಂದು ಬೆಳೆ ನೀವು ಹೊಲದಲ್ಲಿ ಏನಾದರೂ ಬೆಳೆದಿದ್ದಾಗ ಅದಕ್ಕೆ ರೇಟ್ ಕಮ್ಮಿ ಆಗುತ್ತೆ. ತುಂಬ ಕಡೆ ನಾನು ನೋಡ್ತೀನಿ ಗಾಡೀಲಿ ಹೋಗ್ಬೇಕಾದ್ರೆ ಈ ಟೊಮೆಟೊ ಎಲ್ಲ ಹಾಕಿರ್ತಾರೆ ಹೊಲದಲ್ಲಿ, ಆ ಒಂದು ಟೈಮಲ್ಲಿ ಅದಕ್ಕೆ ರೇಟ್ ಕಮ್ಮಿ ಆಗಿರುತ್ತೆ. ರೇಟ್ ಕಮ್ಮಿ ಆಯ್ತು ಅಂತ ಏನು ಮಾಡ್ತಾರೆ ಅಂದರೆ ಅದನ್ನು ತಗೊಬಂದು ಫುಲ್ ಹಾಳು ಮಾಡಿ ಇವಾಗ ಮತ್ತೆ ಏನಾದರೂ ಅವ್ರು ಬೆಳಿಬೇಕಲ್ವ. ಇವಾಗ ಟೊಮೆಟೊ ಹಾಕಿರ್ತಾರೆ, ಅದು ರೇಟ್ ಕಮ್ಮಿ ಆಗೋಯ್ತು, ಅದಕ್ಕೆ ಅದು ಬೇಡ ಅಂತೇಳಿ ಆ ಕಾಯಿಗಳನ್ನೆಲ್ಲ ಒಂದು ಸೈಡಲ್ಲಿ ರೋಡ್ ಸೈಡಲ್ಲೆಲ್ಲ ಸುರಿದಾಕ್ಬಿಟ್ಟು ಅಲ್ಲಿ ಬೇರೆ ಬೆಳೆ ಬೆಳಿಬೇಕಂತ ಅದನ್ನ ಆ ಥರ ವೇಸ್ಟ್ ಮಾಡ್ತಾರೆ ಆಯಿತಾ. ಆ ಥರ ಒಂದು ನೀವು ವೇಸ್ಟ್ ಮಾಡೋ ಬದಲು ಈ ಥರ ಪ್ರಾಣಿಗಳಿಗೆ ನೀವು ಕೊಡ್ಬೋದು ಅದನ್ನ. ಮತ್ತು ಆನೆಗೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ನೋಡ್ತಾ ಇರ್ಬೋದು ತುಂಬ ರೋಡ್ ಸೈಡಲ್ಲೆಲ್ಲ ಎಷ್ಟೋ ಮಂಗಗಳು, ಪಾಪ ಎಷ್ಟೋ ಮಂಗಗಳು ರೋಡಲ್ಲೇ ಕೂತ್ಕೊಂಡಿರ್ತವೆ. ಏನಕ್ಕಾದರೆ ರೋಡಲ್ಲಿ ಹೋಗೋರು ಏನಾದರೂ ಕೊಡ್ತಾರೆ, ತಿನ್ನೋಕ್ಕೆ ಏನಾದರೂ ಕೊಡ್ತಾರೆ ಅನ್ನೋ ಒಂದು ರೀಸನಿಗೆ ಅಲ್ಲಿ ಕೂತ್ಕೊಂಡಿರುತ್ತೆ ಆಯಿತಾ. ನೀವು ಬೆಳೆದಿರೋ ಬೆಳೆನ ತಗೊಬಂದು ಆ ಪ್ರಾಣಿಗಳಿಗೆ ಕೊಟ್ಟರೆ ಅದಕ್ಕೆ ಆ ಒಂದು ದಿನಕ್ಕೆ ಒಂದು ಹೊತ್ತು ಊಟ ಆಗುತ್ತೆ. ಇವಾಗ ನಮಗೂ ಅಷ್ಟೇ, ನಾವು ಕಾಯ್ತಾ ಇರ್ತೀವಿ. ಊಟ ಇಲ್ಲದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ನಿದ್ದೆ ಮಾಡೋರು, ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡೋರು. ನಮಗೆಲ್ಲ ಅದ್ರ ಬೆಲೆ ಗೊತ್ತಿಲ್ಲ. ಆದರೆ ಒಂದು ಪ್ರಾಣಿಗೆ ಅದು ಅಂದರೆ ಒಬ್ಬ ಮನುಷ್ಯನಿಗೆ ಗೊತ್ತಿರುತ್ತೆ
ಆಯಿತಾ. ಊಟ ಇಲ್ಲದವನಿಗೆ ಗೊತ್ತಿರುತ್ತೆ ಒಂದು ತುತ್ತು ಅನ್ನ ಎಷ್ಟು ಇಂಪಾರ್ಟೆಂಟು ಅಂತ. ಪ್ರಾಣಿಗಳಿಗೂ ಅಷ್ಟೇ, ಏನಕ್ಕಂದರೆ ಅವುಗಳಿಗೆ ಬಾಯಿ ಇಲ್ಲ ಕೇಳಿ ತಿನ್ನೋಕ್ಕೆ, ಆದರೆ ಅವುಗಳು ನಮ್ಮ ಥರ ಅಲ್ಲಲ್ಲ ದುಡ್ಡು ಕೊಟ್ಟು ಅದು ಇದು ತಗೊಂಡು ತಿನ್ನೋಕ್ಕೆ. ಯಾರು ಕೊಡ್ತಾರೆ ಅದನ್ನ ತಿನ್ನುತ್ತೆ, ಆಯಿತಾ. ಆ ಥರ ಮಂಗಗಳು ಇರುತ್ತೆ, ಎಷ್ಟೋ ಪ್ರಾಣಿಗಳು ಇರುತ್ತೆ, ನೀವು ತಗೊಂಡೋಗಿ ಹಾಕ್ಬೋದು. ಆದರೆ ನಾನು ಹೇಳೋದೇನೆಂದರೆ ಪ್ರಾಣಿಗಳಿಗೆ ನೀವು ಕೈಯಲ್ಲಿ ಏನು ಕೊಡೋಕೆ ಹೋಗಬೇಡಿ. ಅವ್ರು ಅಲ್ಲಿ ಸುರಿದ್ಬಿಟ್ರೆ ಅದೇ ತಿನ್ಕೊಬಿಡುತ್ತೆ ಆ ಒಂದು ಪ್ಲೇಸಲ್ಲಿ, ಆಯಿತಾ. ಟೊಮೆಟೊಗಳು ಆಗಿರ್ಬೋದು, ನಾನು ತುಂಬ ನೋಡಿದ್ದೀನಿ, ತುಂಬ ವೇಸ್ಟ್ ಮಾಡ್ತಾ ಇರ್ತಾರೆ ಆ ಥರ. ಜೋಳ ಹಾಕಿದಾಗ ಜೋಳ ಹೋಯ್ತಂದ್ರೆ ಅದು ವೇಸ್ಟ್ ಮಾಡ್ತಾರೆ. ಜೋಳದ ಕಡ್ಡಿ ಅದು ತಿನ್ನುತ್ತೆ, ಇವಾಗ ಆನೆ ತಿನ್ನುತ್ತೆ, ತುಂಬ ಪ್ರಾಣಿಗಳು ತಿನ್ನುತ್ತೆ. ಜೋಳ, ಟೊಮೆಟೊ ಆ ಥರ ಹಣ್ಣುಗಳೆಲ್ಲ ತುಂಬ ತಿನ್ನುತ್ತೆ. ವೇಸ್ಟ್ ಮಾಡಬೇಡಿ. ಈ ಥರ ಒಂದು ಪ್ರಾಣಿಗೆ ನೀವು ದಾನ ಮಾಡಿದ್ರೆ ನಿಮಗೆ ಈ ಜನ್ಮದಲ್ಲಿ ನಿಮಗೆ ಪುಣ್ಯ ಸಿಕ್ಕಿಲ್ಲ ಆದರೂ ಇನ್ನೊಂದು ಜನ್ಮದಲ್ಲಿ ನಿಮಗೆ ಪಕ್ಕ ಪುಣ್ಯ ಸಿಗುತ್ತೆ, ಆಯಿತಾ. ಆದಷ್ಟು ಮನುಷ್ಯನಿಗೆ ಸಹಾಯ ಮಾಡೋದಕ್ಕಿಂತ ಒಂದು ಪ್ರಾಣಿಗೆ ನೀವು ಸಹಾಯ ಮಾಡಿದ್ರೆ, ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ಅದರ ಋಣ ದೊಡ್ಡದು ಅಂತೆ, ಆಯಿತಾ. ಯಾವತ್ತೂ ನಿಮ್ಮನ್ನ ಕಾಪಾಡುತ್ತೆ. ಮನುಷ್ಯ ಅಂದು ಬಿಡಿ, ಮನುಷ್ಯ 1000 ಮಾಡಿದ್ರು ಮನುಷ್ಯ ಒಂದಲ್ಲ ಒಂದಿನ ಮರ್ತು ಬಿಡ್ತಾನೆ. ಆದರೆ ಒಂದು ಪ್ರಾಣಿ ಪಾಪ ಅದನ್ನ ನೆನ್ಪಿಟ್ಟಿರುತ್ತೆ, ಆಯಿತಾ. ನಾನು ಹೇಳೋದು ಆದಷ್ಟು ಪ್ರಾಣಿಗಳಿಗೆ ಈ ಥರ ಇದಾದಾಗ, ಹಣ್ಣುಗಳು ನಿಮಗೆ ರೇಟ್ ಕಮ್ಮಿ ಆದಾಗ, ಕೊಡಬೇಕಂದಾಗ ತಗೊಂಡೋಗಿ ಕೊಟ್ಬಿಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡು ಹೋಗ್ತೀರ. ಅದೇ ಒಂದು ತೆಂಗಿನಕಾಯಿ ಬಾಳೆಹಣ್ಣು ಅಲ್ಲಿ ಹೋಗಿ ಒಡೆದು ಅದನ್ನ ವೇಸ್ಟ್ ಮಾಡೋ ಬದಲು ಆ ದೇವ್ರನ್ನ ನೆನೆಸ್ಕೊಂಡು ಆ ಒಂದು ಪ್ರಾಣಿಗೆ ನೀವು ಆಹಾರ ಆಗಿ ಕೊಟ್ಟರೆ, ದೇವ್ರು ಅದನ್ನ ಬೇಡ ಅನ್ನುತ್ತಾ ಹೇಳಿ, ದೇವ್ರು ಅದನ್ನ ಕೊಡಬೇಡ, ನನಗೇನೆ ತಗೊಬಂದು ಕೊಡು ಅಂತ ಹೇಳ್ತಾನೆ. ಈ ಭೂಮಿಲಿ ಇರೋದು ಎಲ್ಲ ಮನುಷ್ಯ ರೆಡಿ ಮಾಡಿರೋದು, ಆಯಿತಾ. ಪ್ರತಿಯೊಂದು ಮನುಷ್ಯನೇ ಸೃಷ್ಟಿ ಮಾಡಿರೋದು, ಆಯಿತಾ, ದೇವರಲ್ಲ. ಆದರೆ ನಾವು ಆ ದೇವ್ರ ಹೆಸರು ಹೇಳ್ಕೊಂಡು ನಾವು ಎಷ್ಟೋ ಪ್ರಾಣಿಗಳಿಗೆ ಅದು ಆಹಾರ, ಅದನ್ನ ವೇಸ್ಟ್ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಈ ಟೈಮಲ್ಲಿ ಯಾವ ಟೈಮಲ್ಲಾದರೂ ನಮಗೆ ನಮಗೆ ದೇವರು ಏನಕ್ಕೆ ನಮ್ಮನ್ನ ಎಲ್ಲ ಪ್ರಾಣಿಗಳಿಗೂ ಒಂದಲ್ಲ ಒಂದನ್ನ ಕೊರತೆ ಮಾಡಿದ್ದಾನೆ. ಮನುಷ್ಯನಿಗೆ ಏನೂ ಕೊರತೆ ಮಾಡಿಲ್ಲ. ಕೈ ಕಾಲು ಎಲ್ಲ ಚೆನ್ನಾಗಿಯೇ ಇದೆ. ನಾವು ಮಾತಾಡ್ಬೋದು ಬೇರೆಯವ್ರ ಹತ್ರ, ಚೆನ್ನಾಗಿ ಓಡ್ಬೋದು, ಏನೇ ಬೇಕಾದ್ರೆ ಮಾಡ್ಬೋದು. ಪ್ರಾಣಿಗಳಿಗೆ ಆ ಥರ ಇಲ್ಲಲ್ಲ. ನಾನು ಹೇಳೋದು ಏನಂದರೆ, ಯಾವುದನ್ನು ನೀವು ವೇಸ್ಟ್ ಮಾಡಬೇಡಿ, ಆಯಿತಾ. ಪ್ರಾಣಿಗಳಿಗೆ ಅದನ್ನ ಕೊಟ್ಟರೆ ಅದರಿಂದ ತುಂಬ ಯೂಸ್ ಪ್ರಾಣಿಗಳಿಗೆ. ಪಾಪ ಎಷ್ಟೋ ಪ್ರಾಣಿಗಳಿಗೆ ಆಹಾರ ಆಗುತ್ತೆ, ಒಂದು ಹೊತ್ತು ಊಟ ಆಗುತ್ತೆ ಅಂತ ನನ್ನ ಈ ಒಂದು ವಿಡಿಯೋದಲ್ಲಿ, ಆಯಿತಾ. ಬಿಟ್ಟರೆ ತುಂಬ ಮಾತಾಡ್ತಾನೇ ಇರ್ತೀನಿ, ಆಯಿತಾ. ತುಂಬ ಈ ಟೈಮಲ್ಲಿ ತುಂಬ ಬೇಜಾರೇ, ಏನಕ್ಕಾದರೆ ನೀವೇ ನೋಡ್ಬೋದು, ಬಿಸಿಲಲ್ಲಿ ನಾವೇ ಸುತ್ತಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಪ್ರಾಣಿಗಳು ಪಾಪ ಕಾಡಲ್ಲಿ ಹೆಂಗಿರುತ್ತೆ. ಮತ್ತು ಬೆಂಕಿ ಹಾಕೋರಿಗೆ ಒಂದು ವಿಷಯ ಹೇಳ್ತೀನಿ, ಏನಕ್ಕೆ ಈ ಥರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ತುಂಬ ಕಾಡಿಗೆ ಬೆಂಕಿ ಹಾಕ್ತಾರೆ. ಅದು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಅದು ಕಾಡಲ್ಲಿ ಆಟೋಮೆಟಿಕ್ಕಾಗಿ ಈ ಮರಗಳೆಲ್ಲ ಏನಾಗುತ್ತೆ ಅಂದರೆ, ಮರ ಇದಾಗ್ಬಿಟ್ಟು ಅದೇ ಉಜ್ಕೊಂಡು ಇದಾಗೋಯ್ತದೆ ಅಂತ, ಏನೋ ಬೆಂಕಿ ಹತ್ಕೊಬಿಡುತ್ತೆ ಅಂತ. ಇದೇನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬಂದು ಇದು ಹಾಳಾಗಿರೋದು ಒಂದು ಸೈಡು, ಅದನ್ನ ಸಪರೇಟಾಗಿ ತೆಗೆದಿಟ್ಟಿದ್ದೀನಿ. ಅದಕ್ಕೇ ನಾವು ಕಟ್ ಮಾಡಿ ಕೊಡೋದು. ಇವಾಗ ಹಂಗೆ ಉಂಡೆ ಕೊಟ್ಟರೆ ತಿಂತಾನೆ. ಅವ್ನ ಬಾಯಿ ಏನು ಸಣ್ಣದಲ್ಲ, ದೊಡ್ಡ ಬಾಯಿನೇ. ಉಂಡೆ ಕೊಟ್ಟರೆ ಹಂಗೆ 2-3 ಬಾಯಿ ಹಾಕ್ಕೊಳ್ತಾನೆ. ಏನಕ್ಕೆ ಅದನ್ನ ನೀಟಾಗಿ ತೊಳೆದು ಅದನ್ನ ಕಟ್ ಮಾಡಿ ಕೊಡ್ತೀವಿ ಅಂದರೆ, ಇದೇ ಒಂದು ರೀಸನಿಗೆ. ಎಷ್ಟೋ ಕಾಯಿಗಳು ಚೆನ್ನಾಗಿದೆ, ಹಣ್ಣು ಆಗಿದೆ, ಚೆನ್ನಾಗಿದೆ. ಕೆಲವೊಂದು ಕಾಯಿಗಳು ಕೆಟ್ಟೋಗಿರುತ್ತೆ ಒಳಗೇನೆ, ನಮ್ಗೆ ಗೊತ್ತಾಗಲ್ಲ. ಅದನ್ನ ನೀಟಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ, ಇದು ಚೆನ್ನಾಗಿರೋ ಹಣ್ಣು, ಇದು ಕೆಟ್ಟೋಗಿರೋದಂತ. ಕೆಟ್ಟೋಗಿರೋದನ್ನೆಲ್ಲ ಸೈಡ್ಗೆ ತೆಗೆದಿಡೋದು, ಚೆನ್ನಾಗಿರೋದನ್ನ ನಮ್ಮ ಮನೆಗೆ ಕೊಡೋದು. ಆ ಒಂದು ರೀಸನಿಗೆ ಕಟ್ ಮಾಡಿ ನಾವು ಕೊಡ್ತಾಯಿದ್ದೀವಿ, ಆಯಿತಾ. ಏನು ಹೇಳ್ತಿದ್ದಿಲ್ಲ, ಅದೇ ಮರ ಗಿಡ ಇದಾಗಿಯೇ ಉಜ್ಕೊಂಡು, ಅಂದರೆ ಒಂದು ಮರಕ್ಕೆ ಟಚ್ ಆಗಿ ಅದರಿಂದ ಒಂದು ಬೆಂಕಿ ಥರ ಬಂದು ಕಾಡಿಗೆ ಬೆಂಕಿ ಬೀಳುತ್ತೆ ಅಂತ. ಅದೆಲ್ಲ ಶುದ್ಧ ಸುಳ್ಳು. ಅದು ನಿಜವಾಗಲೂ ಕಾಡಿಗೆ ಅದು ಆಟೋಮೆಟಿಕ್ಕಾಗಿ ಕಾಡಲ್ಲಿ ಬೆಂಕಿ ಅನ್ನೋದು ಚಾನ್ಸೇ ಇಲ್ಲ ಹತ್ಕೊಳ್ಳೋಕ್ಕೆ. ಹತ್ಕೊಂಡ್ರು ಯಾವಾಗಲೂ ಅದು ಒಂದು ಅಪರೂಪ, ಅದು ಆಶ್ಚರ್ಯ ಪಡೋ ವಿಷಯ. ಯಾವಾಗಲೂ ಒಂದು ಸಾರಿ ಹತ್ಕೋಬೋದು. ಅಂದರೆ ಇವಾಗ ಆ ಥರ ಏನಿಲ್ಲ, ಆಯಿತಾ. ಇವಾಗ ಮೇಯ್ನಾಗಿ ಮನುಷ್ಯನೇ ಬೆಂಕಿ ಹಾಕ್ತಾ ಇರೋದು ಕಾಡಿಗೆ, ಆಯಿತಾ. ಮನುಷ್ಯನೇ ಬೆಂಕಿ ಹಾಕಿ ಎಷ್ಟೋ ಕಾಡುಗಳನ್ನ ಬೆಂಕಿ ಹಾಕಿ ನಾಶ ಮಾಡ್ತಾನೆ. ಅವನು ಬೆಂಕಿ ಹಾಕೋದ್ರಿಂದ ಕಾಡು ನಾಶ ಆಗುತ್ತೆ. ಮೇಯ್ನಾಗಿ ಅದರಲ್ಲಿ 108 ಜೀವಿಗಳಿರುತ್ತೆ. ಒಂದು ಚಿಟ್ಟೆ, ಒಂದು ಹುಳ, ಹಾವು, ಕಪ್ಪೆ, ಏನಿದೆ ಕಾಡಲ್ಲಿ ತುಂಬ ಪ್ರಾಣಿಗಳು, ಇರುವೆಯಿಂದ ಹಿಡಿದು ಸಣ್ಣ ಪ್ರಾಣಿಗಳು ತುಂಬ ಇದೆ. ಪಾಪ ಜಿಂಕೆಗಳೆಲ್ಲ ಪಾಪ ಈ ಬೆಂಕಿಯಲ್ಲಿ ಬೆಂದು ಸುಟ್ಟೋಗಿರುತ್ತೆ, ಆಯಿತಾ. ಆ ಒಂದು ರೀಸನಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕಾಡಿಗೆ ಬೆಂಕಿ ಹಾಕಕ್ಕೆ ಹೋಗ್ಬೇಡಿ, ಆಯಿತಾ. ಏನು ತಿಳಿದೋಯ್ತು ಅಂದರೆ, ಅದು ಒಂದು ಆನೆ ಓಡ್ಸಕ್ಕಂತ ಹೋಗಿದೆ ಕ್ಯಾಪ್ಚರಿಗೆ. ಇವನಿಗೆ ಸ್ವಲ್ಪ ಮದ ಇರೋ ಒಂದು ರೀಸನಿಂದ ಇವನ ಬೇಡ ಅಂತ ಹೇಳಿದ್ರು. ಏನಕ್ಕಂದ್ರೆ ಇವನು ಸರಿಯಿಲ್ಲ, ಇವನು ಫುಲ್ಲು ಕೋಪ ಜಾಸ್ತಿ ಅಲ್ವಾ, ಹಂಗಾಗಿ ಇವನು ಬೇಡ ಅಂತ ಹೇಳಿದ್ದಾರೆ. ಯಾವ ಸ್ಟೈಲಲ್ಲಿ ಎಷ್ಟು ಆರಾಮಾಗಿ ನಿಂತ್ಕೊಂಡು ತಿಂತಾ ಇದ್ದಾನೆ ಅಂತ ನೋಡಿ ಇವಾಗ.
ನೋಡ್ತಾ ಇರ್ಬೋದು ಅಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ವಾಹ್ ತೆಗೆದುಬಿಟ್ಟ. ನೀವು ನೋಡ್ತೀರಂದರೆ ತೆಗೆದುಬಿಟ್ಟ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ತಿಂತಾ ಇದ್ದಾನೆ. ಇಷ್ಟೇ ಕೊಟ್ಬಿಟ್ಟು ತಗೊಂಡೋಗೋದು. ತಗೊಂಡೋಗಿ ಕಾಡಲ್ಲಿ ತಗೊಂಡೋಗ್ಬೇಕು. ಅಲ್ಲಿ ನಮ್ಮ ಇವರು ಬೇರೆ ಮಲಗಿದ್ದಾರೆ. ಯಾರು? ಕಲ್ಪನಾ ಯಾರಂತ ಕೇಳಿದ್ರೆ ತೋರಿಸುವ. ಕಲ್ಪನಾ, ಕಲ್ಪನಾ ಬಲ್ಲಿ ಬಾ. ಕಲ್ಪನಾ ಇಲ್ಲಿ ಬಾ. ಬೈ ನಿನ್ನೆ ಬಾಲಿ. ಕಲ್ಪನಾ ಬಾಲಿ ಇಲ್ಲಿ ಬಾ. ಬಾ ಬಾಲಿ. ಲೈ ಬಾ ಬಾಲಿ ಬಾ. ಕಲ್ಪನಾ ಬಾಲಿ ಇಲ್ಲಿ ಬಾ. ಬಾ ಬಾಲಿ. ಸೋಂಬೇರಿ ಆಗ್ಬಿಟ್ಟಿದೆ. ಸೋಂಬೇರಿ ನೀನು. ಅಯ್ಯಯ್ಯಪ್ಪ ಬಾ ಬಾಲಿ. ಬಾ ಬಾಲಿ. ಆ ಬಿಸಿಲಲ್ಲಾಗಿ ಮಲಗಿದೆಯಲ್ಲ ನೀನು. ಸೋಂಬೇರಿ ಆಗೋಯ್ತು ನೀನು. ಬಾಲಿ ಈ ಕಡೆ ಬಾ. ಇಲ್ಲಿ ಬಾ. ಅಲ್ಲಿ ಅವನು ಹೊಡಿತಾನೆ ಈಗ. ಬಲಿ. ಇದು ನಮ್ಮ ಪ್ರೀತಿಯ ಕಲ್ಪನಾ. ನೋಡ್ತಾ ಇರ್ಬೋದು. ಯಾವಾಗಲೂ ನನ್ನ ಜೊತೆ ಇರ್ತದೆ. ಕಾಡಿಗೆ ಹೋದ್ರೂ ನನ್ನ ಜೊತೆನೇ ಇರುತ್ತೆ. ಊರಲ್ಲಿ ಬಂದರೂ ನನ್ನ ಜೊತೆನೇ ಇರುತ್ತೆ. ಮಾತ್ರ ಬಿಟ್ಟು ಹೋಗಲ್ಲ ಪಾಪ. ಜೊತೆಲೇ ಇರುತ್ತೆ ಪಾಪ. ಯಾಕಪ್ಪ? ಇದು ಹುಡುಗಿ, ಇದು ಕಲ್ಪನಾ. ಏನಕ್ಕಂದ್ರೆ ನಮ್ಗೆ ಎಷ್ಟೇ ಗಂಡು ಮರಿ ಹಾಕಿದ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಹೆಣ್ಣು ಮಕ್ಕಳನ್ನ ಮಾತ್ರ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇದು ಇಲ್ಲೇ ಇದೆ. ಇದ್ರ ಅಮ್ಮ ಅಲ್ಲ ನೋಡಿ. ನಮ್ಮ ಅಣ್ತಮ್ಮ ಆರಾಮಾಗಿ ತಿಂತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ಒಂದೊಂದು ವಿಡಿಯೋ ಮಾಡುವಂತ ಅಂದ್ಕೊಂಡಿದ್ದೀನಿ. ನಮಗೆ ಬರುತ್ತೆ, ಎಲ್ಲ ಬರುತ್ತೆ. ನಮಗೆ ಬರಬೇಕು. ಏನು ಕಷ್ಟ ಅನ್ನೋದು, ತೊಂದರೆ ಅನ್ನೋದು, ಸಮಸ್ಯೆ ಅನ್ನೋದು ಮನುಷ್ಯರಿಗೆ ಬರದೆ ಇನ್ನೇನು ಮರ ಗಿಡಕ್ಕೆ ಬರುತ್ತೆ. ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ, ಒಂದು ಒಳ್ಳೆ ವಿಷಯ ಏನಾದರೂ ಅವನು ಹೇಳೋಕ್ಕೆ ಹೊರಟಿದ್ದಾನೆ ಅಂದರೆ ಅವನಿಗೆ 108 ಸಮಸ್ಯೆ ಖಂಡಿತವಾಗಲೂ ಬರುತ್ತೆ. ಅದನ್ನೆಲ್ಲ ಏನೋ ಅದಕ್ಕೆಲ್ಲ ಭಯಪಡೋರು ನಾವಲ್ಲ. ಕೈ ಬೆರಳು ಬೇರೆ ಇಲ್ಲಿಗೆ ಚೆನ್ನಾಗಿ ಕಡ್ಕೊಂಡೆ. ನೋಡ್ತಾ ಇರ್ಬೋದು. ಇಲ್ಲಿ ಓಪನ್ ಆಗಿದೆ, ಪರವಾಗಿಲ್ಲ. ಒಂದು 3 ದಿನ ಆಯಿತು, ತೊಂದರೆ ಇಲ್ಲ, ಆರಾಮಾಗಿದೆ. ಮತ್ತೆ ಸಿಗುವ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಒಂದು ಬೆಲ್ ಹೊಡೆದ್ಬಿಟ್ಟು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಏನಕ್ಕಾದರೆ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ನಿಮ್ಗೆ ಬಂದು ಸೇರುತ್ತೆ. ಇನ್ನೊಂದು ತುಂಬ ವಿಷಯಗಳಿದೆ ಆಯಿತಾ. ತುಂಬ ಬೇಜಾರು ಮಾಡ್ಕೋಬೇಡಿ. ನಾನು ಇತ್ತೀಚೆಗೆ ವಿಡಿಯೋನೇ ಮಾಡ್ತಾಯಿಲ್ಲ. ಕಾರಣಗಳು ತುಂಬ ಇದೆ. ಯಾರಿಂದ ಸಮಸ್ಯೆ ಅನ್ನೋದು ನಿಮಗೆ ನಾನು ಬಾಯಿ ಬಿಟ್ಟು ಹೇಳೋದು ಬೇಕಾಗಿಲ್ಲ. ಬರುತ್ತೆ, ಫೇಸ್ ಮಾಡೋಣ ಆಯಿತಾ. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ. ಬಿಸಿಲು ಸಿಕ್ಕಾಪಟ್ಟೆ. ಎಲ್ಲ ಮನೇಲಿರಿ. ಎಲ್ಲ ಕಡೆ ಎಲ್ಲ ತಿಂದುಬಿಟ್ಟು ಇವಾಗ ನಾವು ಮತ್ತು ನಮ್ಮ ಅಣ್ತಮ್ಮ ಎಲ್ಲ ಇವಾಗ ಬರ್ತಾಯಿದ್ದೀವಿ. ನಮ್ಮ ಜೊತೆಲಿ ನಮ್ಮ ಕಲ್ಪನಾನು ಬರ್ತಾಯಿದೆ. ನಮ್ಮ ಮನೆ ಇಲ್ಲಿ ಮುಂದೆ ಹೋಗ್ತಾಯಿದೆ. ನೋಡ್ತಾ ಇರ್ಬೋದು. ನಡಿ ಎಲ್ಲ ತಿಂದಾಯಿತು. ಇವಾಗ ಏನಕ್ಕೆ ಈ ಪಾರ್ಕ್ ಒಳಗೆ ಬಿಡ್ತಾಯಿದ್ದೀವಿ ಅಂದರೆ ಕಾಡಿಗೆ ಬೆಂಕಿ ಬಿಡ್ತಿದೆ ಅಲ್ವಾ. ಮತ್ತೆ ಬೆಂಕಿ ಬೀಳೋ ಒಂದೇ ಒಂದು ರೀಸನಿಂದ ಇಲ್ಲೇ ಬಿಟ್ಟು ಮೇಯಿಸ್ತಾ ಇದ್ದೀವಿ ನಮ್ಮ ಪಾರ್ಕಲ್ಲಿ. ನೋಡ್ತಾ ಇರ್ಬೋದು ನಮ್ಮ ಪಾರ್ಕ್ ಯಾವ ಥರ ಇದೆ ಅಂತ. ಇಲ್ಲೇ ಬಿಟ್ಟು ಮೇಯಿಸ್ತಾ ಇದ್ದೀವಿ. ಮತ್ತೆ ಬೇಸಿಗೆ ಟೈಮ್ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲು ಟೈಮ್, ಸಿಕ್ಕಾಪಟ್ಟೆ ಬೆಂಕಿಗಳು ಎಲ್ಲ ಕಡೆಯೂ ಬೆಂಕಿ ಹಾಕ್ತಾವ್ರೆ. ಈ ಒಂದು ಪಾಯಿಂಟಲ್ಲಿ ಬೆಂಕಿ ಅನ್ನೋದು ಅಷ್ಟು ಇಲ್ಲ. ಬೆಂಕಿ ಯಾರು ಹಾಕಲ್ಲ. ಸೈ ನೋಡಿ, ತಂಪು ಅಲ್ವಾ. ಈ ಮರ ಸೂಪರಾಗಿದೆ ನೋಡಿ, ಸಕ್ಕತ್ತಾಗಿದೆ. ಇಲ್ಲೇ ಮೇಯ್ತಾನಂತೆ ಸಾರು. ಜೊತೆಲಿ ನಮ್ಮ ಕಲ್ಪನಾ, ನಾವೆಲ್ಲ ಇದ್ದೀವಿ. ಕಾಡಿಗೆ ಹೋಯ್ತಾ ಇಲ್ಲ ಅವಾಗ ತುಂಬ ದಿನ ಆಯಿತು. ಒಂದು ವಾರದಿಂದ ಇಲ್ಲೇ ನಾವು ಈ ಕ್ಯಾಂಪಲ್ಲೇ ಏನು ಸಿಗುತ್ತೆ ಈ ನಾವು ಮೇಯ್ಕೊಂಡು ಆನೆ ಇದೆ. ಒಣ ಹುಲ್ಲುಗಳನ್ನು ಮೇಯ್ಕೊಂಡು ಇಲ್ಲೇ ಸುತ್ತಾಡ್ತಾ ಇದೆ ಅಂತಲೇ ಇಟ್ಕೊಳ್ಳಿ. ನೋಡಿ, ರೆಡಿ ಆಗುತ್ತೆ ಇದು. ಕೆಲ ಮಾವಿನ ತೋಟ ಹಾಕಿದ್ದಾರೆ. ಚೆನ್ನಾಗಿದೆ ಪಾರ್ಕು. ತಿನ್ನಲಿ ಸ್ವಲ್ಪ. ಇವಾಗ ಇಲ್ಲೇ ಬಿಡಬೇಕು ಅವನು. ಇವಾಗ ಚೈನ್ ಹಾಕಿ ಬಿಡ್ತೀನಿ. ಚೈನ್ ಹಾಕಿ ಬಿಡೋದ್ರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಜನ ಪಾಪ ಗೊತ್ತಿಲ್ಲದೆ ಆನೆ ಹತ್ರ ಬರ್ತಾರೆ. ನಿನ್ನೆ ಒಬ್ಬ ಏನು ಮಾಡ್ದ ಅಂದರೆ ಕ್ಯಾಂಪಲ್ಲೇ ಮೇಯಕ್ಕೆ ಬಿಟ್ಟಿದೆ. ಅದ್ರ ಕೈ ಹಿಡ್ಕೊಳ್ಳೋಕ್ಕೆ ಬಂದಿದ್ದ ಅಂತ. ಅವ್ನು ಸ್ಟಾರಿಗೆ ಆ ಕಡೆ ಇದ್ದ. ಅವನು ಹತ್ರ ಸಿಕ್ಬಿಟ್ಟಿದ್ರೆ ಅವನು ಹೊಡೆದು ಉಪ್ಪಿನಕಾಯಿ ಹಾಕ್ಬಿಡೋದು ನಮ್ಮ ಆನೆ. ಜಸ್ಟು ಮಿಸ್ಸು. ಇನ್ನೊಂದು ನಾನು ಅದ್ರ ಬಗ್ಗೆನೇ ಮಾತಾಡೋಣ ಇರಿ. ಇನ್ನೊಂದು ವಿಷಯ ಏನಂದರೆ ನಮ್ಮ ಜನಗಳಿಗೆ ಪಾಪ ಏನೂ ಗೊತ್ತಿಲ್ಲದೆ ಆನೆಗಳ ಮೇಲೆ ಇರೋ ಒಂದು ಪ್ರೀತಿಗಾಗಿ ಅದರ ಒಂದು ಏನೋ ಒಂದು ಇದು ಏನು ಮಾಡ್ತಾರೆ, ಸಡನ್ನಾಗಿ ಮುಟ್ಟಕ್ಕೆ ಬಂದುಬಿಡ್ತಾರೆ.
ಒಬ್ಬ ಮಾವುತ ಇದ್ದಾನೆ ಅಂದರೆ ಯಾರಾದ್ರೂ ಜೊತೆಲಿದ್ದಾರೆ ಕೇಳಿಬಿಟ್ಟು ಆನೆ ಹತ್ರ ಹೋಗಿ ಫೋಟೋ ಬೇಕಾದ್ರೆ ತುಂಬ ಜನರು ಮತ್ತು ನನ್ನ ನೋಡಿಕೊಂಡು ಹುಡ್ಕೊಂಡು ತುಂಬ ಜನ ಬಂದಿದ್ದಾರೆ. ಬೆಂಗಳೂರಿಂದೆಲ್ಲ ತುಂಬ ಜನ ಬಂದಿದ್ದಾರೆ ಎಷ್ಟೋ ದೂರಿಂದ ಒಂದು ಫೋಟೋಗಾಗಿ. ಆದರೆ ಮದ ಇರೋ ರೀಸನಿಂದ ಫೋಟೋ ಗಿಟೋ ಏನು ಅಲೋಡಿಲ್ಲ. ಮತ್ತು ಇನ್ನೊಂದು ಆನೆ ಹತ್ರ ಬರೋಂಗಿಲ್ಲ, ಏನಕ್ಕಾದರೆ ಸಮಸ್ಯೆ ಆಗುತ್ತೆ, ಆನೆ ಹೊಡೆದ್ಬಿಡುತ್ತೆ ಮದದಲ್ಲಿ ಇದೆಯಲ್ವ. ಹಂಗಾಗಿ ಇವಾಗ ಮದ ಅನ್ನೋದು ಸ್ಟಾಪ್ ಆಗಿದೆ. ತೋರಿಸ್ಕೊಟ್ಟೆ ರೀ, ಮದ ಸ್ಟಾಪ್ ಆಗಿದೆ. ಆದರೆ ಅವನ ಒಂದು ಕೋಪ ಅನ್ನೋದು ಸ್ವಲ್ಪ ದಿನ ಹಾಗೆ ಇರುತ್ತೆ ಆಯಿತಾ, ಅದು ಸ್ಟಾಪ್ ಆಗೋಲ್ಲ. ಇಷ್ಟೇ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಡೈಲಿ ಒಂದೊಂದು ವೀಡಿಯೋ ಮಾಡಬೇಕಂತ ಅಂದ್ಕೊಳ್ತೀನಿ. ಸಮಸ್ಯೆ ಈ ಬೇಸಿಗೆ ಟೈಮಲ್ಲಿ ಎಲ್ಲೂ ನೋಡಿದ್ರೂ ಮೇವೇ ಇಲ್ಲ, ಆ ಒಂದು ರೀಸನ್ಗೆ ಏನು ಮಾಡೋಕ್ಕಾಯ್ತಿಲ್ಲ. ಮತ್ತೆ ಸಿಗುವ. ಟಾಟಾ ಬಾಯ್, ಹುಷಾರಾಗಿರಿ.